ಎಸ್, ಮೇ 9ರಂದು ಬೆಳಗ್ಗೆ 10:30ಕ್ಕೆ SLC ಫಲಿತಾಂಶ ಅಂದರೆ ಕರ್ನಾಟಕ SLC ರಿಸಲ್ಟ್ ಅನೌನ್ಸ್ ಆಗ್ತಿದೆ. ಅಫಿಷಿಯಲಿ ಡಿಕ್ಲೇರ್ ಮಾಡಿದ್ದಾರೆ. ಎಸ್, ಕರ್ನಾಟಕ 10th ರಿಸಲ್ಟ್ಸ್ ಡೇಟ್ ಆ್ಯಂಡ್ ಟೈಮ್ KSEAB SLC ರಿಸಲ್ಟ್ ಟು ಬಿ ಡಿಕ್ಲೇರ್ಡ್ ಆನ್ May 9th at 10:30 AM. ನಾಳೆ 10ವರೆಗೆ ನಿಮಗೆ ರಿಸಲ್ಟ್ ಇರುತ್ತೆ. ಇದನ್ನು ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ SLC ರಿಸಲ್ಟ್ 2024 ವೆಬ್ಸೈಟ್ ನಾನು ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. 2 ವೆಬ್ಸೈಟು, KSEAB.Kannada.gov.in ಮತ್ತು KRResults.nic.in ಆ್ಯಂಡ್ SLC.Karnataka.government.in. ಈ ವೆಬ್ಸೈಟಲ್ಲಿ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಹೇಳಿರೋ ಥರ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ಅಫಿಷಿಯಲಿ ನೀವು ಹೇಗೆ ವಿಡಿಯೋ ಸರ್ಚ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಸೊ ಏನಿಲ್ಲ, ನೀವು ಜಸ್ಟ್ ಗೂಗಲ್ಗೆ ಹೋಗಿ ನೋಡಿ. ಎಕ್ಸಾಂಪಲ್ ಇಲ್ಲಿ ನೋಡಿ, ಗೂಗಲ್ಗೆ ಹೋಗಿ ನೀವು ಇಲ್ಲಿ ಜಸ್ಟ್ ಕರ್ನಾಟಕ KRResults.nic.in ಅಂತ ಎಂಟರ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ. ನಿಮಗೆ ಇಲ್ಲಿ ಇದು ದ್ವಿತೀಯ PUC ಇದೆ ಆಸ್ ಆಫ್ ನೌ, ಬಟ್ ನಾಳೆ ಚೇಂಜ್ ಆಗುತ್ತೆ. ನೀವು ಇಲ್ಲಿ ನಿಮಗೆ ನಿಮ್ಮ ಕ್ಲಿಕ್ ಮಾಡಿದ್ರೆ ನೋಡಿ ಇದೇ ರೀತಿ ಬರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ. ಇದೇ ರೀತಿ ನೀವು ನೋಡ್ಬೋದು. ಏನಾದರೂ ಡೌಟ್ ಇದೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ, ನೀವು ಇದರಲ್ಲಿ ಕೂಡ ಚೆಕ್ ಮಾಡ್ಬೋದು. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.